ಶ್ರೀರಾಮ ಸಮರ್ಥ. ಜುಲೈ 25. ಭಗವಂತನ ನಾಮವನ್ನು ಬಿಡಬೇಡಿರಿ. ಸಂಕಲ್ಪವು ಬಹಳ ದೊಡ್ಡ ಶಕ್ತಿಯಾಗಿರುತ್ತದೆ. ಇಚ್ಛೆಯು ಅತ್ಯಂತ ಪ್ರಬಲವಾಯಿತೆಂದರೆ ವಸ್ತುವನ್ನೋದು ತನ್ನ ಕಡೆಗೆ ಎಳೆದುಕೊಳ್ಳಲಾರದೆ ಬಿಡಲಾರದು. ಅದರಂತೆ ಭಗವಂತನ ಪ್ರಾಪ್ತಿಗಾಗಿ ಪ್ರಬಲ ಇಚ್ಛೆಯನ್ನು ಹೊಂದಿದ್ದಾದರೆ ಭಗವಂತನ ದರ್ಶನವಾಗುತ್ತದೆ. ಪ್ರಾಪಂಚಿಕ ವಸ್ತುಗಳನ್ನು ನಾವು ಎಷ್ಟೇ ಸಂಪಾದಿಸಿದರೂ ಅವು ಸ್ವಾಭಾವಿಕವಾಗಿ ಅಪೂರ್ಣವಾಗಿರುವುದರಿಂದ ಅವುಗಳ ಪ್ರಾಪ್ತಿಯಿಂದ ನಮಗೆ ಪೂರ್ಣ ಸಮಾಧಾನವಾಗಲಾರದು. ಇದಕ್ಕೆ ಬದಲಾಗಿ ಭಗವಂತನು ಸ್ವತಃ ಪೂರ್ಣನಾಗಿರುವುದರಿಂದ ನಮ್ಮ ವಾಸನೆಗಳು ಪೂರ್ಣ ತೃಪ್ತವಾಗಿ ಅವು ಕ್ಷೀಣವಾಗುತ್ತವೆ ಹಾಗೂ ಅವು ಅನಂತರ ತಾವಾಗಿಯೇ ಇಲ್ಲವಾಗುತ್ತವೆ. ಆದ್ದರಿಂದ ನನಗೆ ಭಗವಂತನು ಬೇಕೆಂಬ ಇಚ್ಛೆಯನ್ನು ಯಾವಾಗಲೂ ಹೊಂದಿರಬೇಕು. ಅವನ ನಾಮ ತೆಗೆದುಕೊಳ್ಳುವುದೆಂದರೆ ನೀನು ನನಗೆ ಬೇಕು ಅಂದಂತೆ ನಿಜವಾದ ಪ್ರೇಮದಿಂದ ನಾವು ನಮ್ಮ ಭಾರವನ್ನು ರಾಮನ ಮೇಲೆ ಹಾಕಿದ್ದಾದರೆ ಅವನು ನಮ್ಮ ಕಲ್ಪನೆಯನ್ನು ಮೀರಿ ಘಟನೆಗಳನ್ನು ನಡೆಸುತ್ತಾನೆ. ನಮ್ಮ ದೇಹ ಹಾಗೂ ಪ್ರಪಂಚವು ಭಗವಂತನ ಸತ್ತೆಯಿಂದಲೇ ನಡೆಯುತ್ತದೆಂಬ ಭಾವನೆಯನ್ನು ಇಟ್ಟುಕೊಳ್ಳಬೇಕು. ಅಂದರೆ ನಮಗೆ ಎಂದೂ ಕಡಿಮೆಯಾಗಲಾರದು. ನಾಮದಲ್ಲಿ ಒಂದು ವೈಶಿಷ್ಟ್ಯವಿರುತ್ತದೆ. ವಿಷಯಕ್ಕಾಗಿ ನಾಮ ತೆಗೆದುಕೊಂಡರೂ ವಿಷಯ ಪ್ರಾಪ್ತಿಯಾಗಿಯೂ ತನ್ನ ಕಾರ್ಯವನ್ನು ಅಂದರೆ ನಿಮ್ಮ ಮನಸ್ಸನ್ನು ನಿರ್ವಿಷಯಗೊಳಿಸುತ್ತಲೇ ಇರುತ್ತದೆ. ಆದ್ದರಿಂದ ಯಾವುದಕ್ಕಾದರೂ ನಾಮ ತೆಗೆದುಕೊಳ್ಳಿರಿ. ಆದರೆ ನಿರ್ವಿಷಯವಾಗುವುದಕ್ಕಾಗಿ ತೆಗೆದುಕೊಂಡರೆ ಕಾರ್ಯವು ಶೀಘ್ರವಾಗಿ ಆಗುತ್ತದೆ. ಅದೇ ಸಾಧನೆ, ಅದೇ ಸಾಧ್ಯ, ನಾಮವೊಂದೇ ಸತ್ಯವಾಗಿರುತ್ತದೆ ಎಂಬ ಭಾವವಿರಬೇಕು. ಇದಕ್ಕಿಂತ ಬೇರೆ ಸತ್ಯವಿಲ್ಲ, ಇದಕ್ಕಿಂತ ಬೇರೆ ಸಾಧನೆ ಇಲ್ಲ ಎಂಬ ಭಾವವಿರಬೇಕು. ನಾವು ಯಾರದೇ ಕೃತ್ಯ ಮಾಡುತ್ತಿರುವಾಗ ಅದನ್ನು ಏತಕ್ಕಾಗಿ ಪ್ರಾರಂಭಿಸಿರುತ್ತೇವೆಂಬುದನ್ನು ಯಾವಾಗಲೂ ನಮ್ಮ ದೃಷ್ಟಿಯ ಮುಂದೆ ಇಟ್ಟುಕೊಳ್ಳುತ್ತೇವೆ. ಅದರಂತೆ ನಾಮ ತೆಗೆದುಕೊಳ್ಳುವಾಗ ಅದನ್ನು ಏತಕ್ಕಾಗಿ ತೆಗೆದುಕೊಳ್ಳುತ್ತೇವೆಂಬುದನ್ನು ಯಾವಾಗಲೂ ಲಕ್ಷ್ಯದಲ್ಲಿಡಬೇಕು. ಈ ಅರಿವನ್ನು ಅಖಂಡವಾಗಿ ಇಟ್ಟುಕೊಳ್ಳುವುದೆಂದರೆ ನಾನು ಭಗವಂತನವನಿರುತ್ತೇನೆ ಎಂದು ತಿಳಿಯುವುದು. ಇದಕ್ಕೆ ಅಖಂಡ ಅನುಸಂಧಾನವೆನ್ನುತ್ತಾರೆ. ವಾಸ್ತವಿಕವಾಗಿ ನಾವು ಭಗವಂತನವರೇ ಇರುತ್ತೇವೆ. ಆದರೆ ಭ್ರಮದಿಂದ ವಿಷಯದವನಿರುತ್ತೇನೆ ಎಂದು ನಮಗೆ ಅನಿಸತೊಡಗಿತು. ಸಂತರು ನೀನು ವಿಷಯದವನಲ್ಲ, ಭಗವಂತನವನು ಇರುತ್ತಿ ಎಂದು ಹೇಳುತ್ತಾರೆ. ಇದೇ ಸಂತರ ನಿಜವಾದ ಕಾರ್ಯಕೌಶಲ್ಯವಾಗಿರುತ್ತದೆ. ಹಾಗೂ ಇದಕ್ಕಾಗಿ ಅವರು ನಾಮ ತೆಗೆದುಕೊಳ್ಳಲು ಹೇಳುತ್ತಾರೆ. ನಾಮ ತೆಗೆದುಕೊಳ್ಳುವುದೆಂದರೆ ನಾನು ವಿಷಯದವನಲ್ಲ, ಭಗವಂತನವನು ಇರುತ್ತೇನೆ ಎಂದು ಮನಸ್ಸಿಗೆ ಹೇಳುವುದು. ಮನಸ್ಸಿನಲ್ಲಿ ಆ ರೀತಿಯ ಅರಿವನ್ನುಂಟು ಮಾಡುವುದು ಹಾಗೂ ಆ ಅರಿವನ್ನು ಉಳಿಸಿಕೊಂಡು ಹೋಗುವುದಕ್ಕಾಗಿ ಪುನಃ ಪುನಃ ಮನಸ್ಸಿಗೆ ಅದನ್ನೇ ಹೇಳುವುದು. ಅಂದರೆ ಅದೇ ನಾಮವನ್ನು ನಿರಂತರ ತೆಗೆದುಕೊಳ್ಳುವುದು. ಭಗವಂತನು ನಿಜವಾಗಿಯೂ ಮನಃಪೂರ್ವಕ ಯಾರಿಗೆ ಬೇಕೆನಿಸುತ್ತಾನೋ ಅವರ ಕಾರ್ಯವಾಗಲಿಕ್ಕೇ ಬೇಕು. ನಮಗೆ ಜಗತ್ತಿನಲ್ಲಿ ಮಾನ, ಲೌಕಿಕ, ದುಡ್ಡು, ವಿಷಯ ಇತ್ಯಾದಿಗಳು ಬೇಡವೆನಿಸುತ್ತವೆ. ಹಾಗಿಲ್ಲದಿದ್ದರೆ ಭಗವಂತನು ನನಗೆ ಬೇಕು ಎಂದು ಕೇವಲ ಬಾಯಿಂದ ಅನ್ನುವುದು ಉಚಿತವಲ್ಲ. ಯಾರಿಗೆ ಭಗವಂತನ ಪ್ರೇಮ ಹೊಂದಬೇಕೆನಿಸುತ್ತದೆಯೋ ಅವರು ಜಗತ್ತಿನ ನಾದವನ್ನು ಬಿಡಲಿಕ್ಕೇ ಬೇಕು. ಜಗತ್ತಿನ ಬೆನ್ನು ಹತ್ತಿದರೆ ನಿಮ್ಮ ಸಾಧನೆಯನ್ನು ಮುಳುಗಿಸಿಕೊಳ್ಳುತ್ತೀರಿ. ನೀವು ನಿರಂತರ ಭಗವಂತನ ನಾಮ ತೆಗೆದುಕೊಳ್ಳಬೇಕು ಹಾಗೂ ಅವನನ್ನು ಬೇಡಿಕೊಳ್ಳಬೇಕು. ನೀವು ಎಷ್ಟೇ ಪತಿತರಾಗಿದ್ದರೂ ಪಾವನರಾಗಿ ಹೋಗುತ್ತೀರಿ. ಇದು ನಿಮಗೆಲ್ಲರಿಗೂ ನನ್ನ ಆಶೀರ್ವಾದವಿರುತ್ತದೆ. ಇಂದಿನ ಮುಖ್ಯ ವಿಚಾರ: ಮನಸ್ಸಿನಲ್ಲಿ ಏಳುವ ಪ್ರತಿಯೊಂದು ಸಂಕಲ್ಪವು ರಾಮನ ಸ್ಮರಣಪೂರ್ವಕ ಆಗಬೇಕು. ಸದ್ಗುರುನಾಥ ಮಹಾರಾಜ್ ಕಿ ಜೈ. ಜೈ ಜೈ ರಘುವೀರ ಸಮರ್ಥ.